ನಿಧಿ ಸಿಕ್ಕ ಲಕ್ಕುಂಡಿ ಮಣ್ಣಲ್ಲಿ ಮತ್ತೊಂದು ಅಚ್ಚರಿ. ಉತ್ಖನನದ ವೇಳೆ ಶಿಲೆ 3 ಹೆಡೆ ಎತ್ತಿದ ಹಾವಿನ ಶಿಲೆ ಪತ್ತೆಯಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಏನ್ ನಿಧಿ ಸಿಕ್ತಲ್ಲ, ಅದೇ ಮಣ್ಣಲ್ಲಿ ಮತ್ತೊಂದು ಅಚ್ಚರಿ. ಉತ್ಖನನ ಕಾರ್ಯ ಆಗ್ತಾ ಇದೆ. ಆ ಸಂದರ್ಭದಲ್ಲಿ 3 ಹೆಡೆ ಎತ್ತಿದ ಹಾವಿನ ಶಿಲೆ ಪತ್ತೆಯಾಗಿದೆ. ಮುಕುಟಮಣಿ ಆಕೃತಿಯ ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಗುಂಡಿಯಲ್ಲಿ ಪತ್ತೆಯಾಗಿರೋದಿದು. ಅಂದರೆ ಮುಕುಟಮಣಿ ಆಕೃತಿ ಇದೆ. ಕೆಳಭಾಗದಲ್ಲಿ ರಂಧ್ರ ಇರುವಂತಹ ಅಡಿಕೆ ಆಕಾರದ ಶಿಲೆ ಏನಿದೆ ಅದು ಪತ್ತೆಯಾಗಿದೆ. ಕುತೂಹಲ ಮೂಡಿಸ್ತಾ ಇದೆ 12ನೇ ದಿನದ ಉತ್ಖನನ ಕಾರ್ಯ. ಆಲ್ರೆಡಿ ಯಾವಾಗ ಲಕ್ಕುಂಡಿಯಲ್ಲಿ ನಿಧಿ ಸಿಗುತ್ತೆ ಅಲ್ಲಿಂದ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆ ಗುಂಡಿಯಲ್ಲಿ ಪತ್ತೆಯಾಗಿರೋದಿದು ಅಂತೇಳಿ ಗೊತ್ತಾಗ್ತಾ ಇದೆ. ಕೆಳಭಾಗದಲ್ಲಿ ಒಂದು ರಂಧ್ರ ಇದೆ, ಅಡಿಕೆ ಆಕಾರದ ಶಿಲೆ ಪತ್ತೆಯಾಗಿರೋದು. 12ನೇ ದಿನದ ಉತ್ಖನನ ಕಾರ್ಯ ಏನಿದೆ ಅದು ಕುತೂಹಲ ಮೂಡಿಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಒಂದ್ ಕಡೆ ಉತ್ಖನನ ಕಾರ್ಯ ಆಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಪ್ರಾಚೀನ ವಸ್ತುಗಳು, ಅಂದ್ರೆ ಗತವೈಭವದ ಇತಿಹಾಸದಲ್ಲಿ ಇದ್ದಂತಹ ವಸ್ತುಗಳು, ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಅದೆಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 3 ಹೆಡೆ ಸರ್ಪ ಅಂತ ಕಾಣುತ್ತೆ. ಅದು ಕ್ಲಿಯರಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಹಳೇ ರಾಜರ ಕಾಲದಲ್ಲೆಲ್ಲ ದೇವಸ್ಥಾನಗಳು ಆ ಥರದ್ದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಥರದ ಶಿಲೆಗಳನ್ನು ಕೆತ್ತಿರ್ತಾರೆ. ಆ ಥರದ ಆಕೃತಿಗಳೆಲ್ಲ ನಾವು ಗಮನಿಸ್ಬೋದು. ಅದೇ ರೀತಿಯಾದಂತಹ ಮತ್ತೊಂದಿಷ್ಟು ಪ್ರಾಚ್ಯಾವಶೇಷಗಳೇನಿದೆ ಅದೆಲ್ಲವೂ ಕೂಡ ಪತ್ತೆಯಾಗಿದೆ. ಮತ್ತೊಂದು ಕಡೆ ಅಡಿಕೆ ಆಕಾರದ ಮುಕುಟಮಣಿ ಏನಿದೆ ಅದು ಕೂಡ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಇವೆಲ್ಲ ಪತ್ತೆಯಾಗಿರೋದು. ಸಹಜವಾಗಿ ಮೊದಲನೇ ದಿನದಿಂದ ಇಲ್ಲಿವರೆಗೂ, ಅಂದರೆ ಈಗೇನು 12-13 ದಿನ ಆಗ್ತಾ ಬರ್ತಾ ಇದೆಯಲ್ಲ, ಪ್ರತಿದಿನ ಒಂದಲ್ಲ ಒಂದು ಇದೇ ರೀತಿಯಾದಂತಹ ಅಚ್ಚರಿಯ ಹಳೆ ವಸ್ತುಗಳು ಪತ್ತೆ ಆಗ್ತಾ ಇರೋದು. ಅವ್ರು ತೊಳೆದ್ಮೇಲೆ ತೋರಿಸ್ತಾರೆ. ನಿಮ್ಮ 1 ನಿಮಿಷ ತೋರಿಸಿ ಒಳಗೋಯ್ತು ಅಂತ ಬರ್ತಾರೆ. ಆಯ್ತು 3 ಹೆಡೆ ಅಂತ ನಿಮ್ದ್ರ